ಕೇಳಿಸೈತಾ? ಹಲೋ ಹಲೋ, ಮೈಕ್ ಟೆಸ್ಟಿಂಗ್. ಎಲ್ರಿಗೂ ಮಾಧ್ಯಮ ಮಿತ್ರರಿಗೆ, ನಮ್ಮ ಸ್ನೇಹಿತರಿಗೆ, ಬರ್ತ್ಡೇಗೆ ವಿಶ್ ಮಾಡೋಕೆ ಬಂದಿರೋ ಎಲ್ರಿಗೂ ಧನ್ಯವಾದಗಳು. ಈ 27 ನಾನು ಈ 27-28 ವರ್ಷ ಆಯ್ತದ ನನಗೆ. ಯಾವತ್ತೂ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿರಲ್ಲ. ಕೇಕ್ ಎಲ್ಲ ಕಟ್ ಮಾಡಿ ಒಂದು ದಿನ ಬರ್ತ್ಡೇ ಸೆಲೆಬ್ರೇಟ್ ಆಯ್ತದೆ, ಅದು ಮಾಡ್ಕೊತೀನಿ. ಅದು ಈ ಥರ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡ್ಕೊತೀನಿ ಅಂತ ನನಗೂ ಗೊತ್ತಿರಲ್ಲ ನಿಜವಾಗ್ಲೂ. ಆ ಎರಡು ಬರ್ತ್ಡೇ ಒಂದು ಖುಷಿ ಆದರೆ, ಇನ್ನೊಂದು ನಮ್ಮ ಪಳಾರ್ ಅಂತ ಸಿನಿಮಾ ಅನೌನ್ಸ್ಮೆಂಟು, ಅದ್ರ ಮುಹೂರ್ತ, ಅದು ಇನ್ನೂ ತುಂಬ ಖುಷಿ ತಂದು ಕೊಟ್ಟಂಥ ವಿಚಾರ. ಇನ್ನೊಂದು, ಇದೇ ದೇವಸ್ಥಾನದಲ್ಲಿ ಯಾಕೆ ಮಾಡಬೇಕು, ಯಾಕೆ ಇದೇ ದೇವಸ್ಥಾನದಲ್ಲಿ ಮಾಡಬೇಕು ಅಂದ್ಕೊಂಡು ಅಂದರೆ, ನಾನು ಮುಂಚೆ ಇದೇ ಏರಿಯಾದಲ್ಲಿ ಇದ್ದಿದ್ದು. ಹಲೋ ಹಲೋ, ನಾನು ಇದೇ ಏರಿಯಾದಲ್ಲಿ ಅಂದರೆ ನಮ್ಮ ಬಂಡಿಕಾಳಮ್ಮನ ದೇವಸ್ಥಾನದಲ್ಲೇ ಈ ಮುಹೂರ್ತನ ಏಂತಕ್ಕೆ ಮಾಡಬೇಕು, ಈ ದೇವಸ್ಥಾನದಲ್ಲೇ ಮಾಡಬೇಕು ಅಂದರೆ, ನಾನು ಮುಂಚೆ ಇದ್ದದ್ದು ಇದೇ ಏರಿಯಾ. ಆಮೇಲೆ ಬಂಡಿಕಾಳಮ್ಮನ ಈ ದೇವಸ್ಥಾನದಲ್ಲಿ ಮಾಡಿದ್ರೆ ಸಕ್ಸಸ್ ಆಯ್ತದೆ, ಆಮೇಲೆ ಆ ತಾಯಿ ಆಶೀರ್ವಾದ ಇದ್ರೆ ಒಳ್ಳೇದಾಯ್ತದೆ ಅನ್ನೋದು ಒಂದು ಉದ್ದೇಶ. ಅದಕ್ಕೆ ಎಲ್ಲ ಪ್ರೊಡ್ಯೂಸರ್ಸು, ಡೈರೆಕ್ಟ್ರು ಎಲ್ಲ ಸೇರಿ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಕೇಳಿ. ಯಾರು ಬರ್ತ್ಡೇ ವಿಶ್ ಮಾಡ್ತೀರಾ ಅನ್ಕಂಡೆ, ಯಾರೂ ಮಾಡಿಲ್ಲ. ಥ್ಯಾಂಕ್ ಯು ಮೇಡಮ್. ಹೇಳ್ಬಿಟ್ಟೆ ಮಾಡಿಸ್ಕೋಬೇಕು. ಮಾತಾಡಿ ಸರ್. ಮೊದಲನೇದಾಗಿ ಹ್ಯಾಪಿ ಬರ್ಡೇ ಸರ್. ಇದು ಡೈರೆಕ್ಟ್ರು ನೆನ್ನೆ 7 ಗಂಟೆ ರಾತ್ರಿಯಲ್ಲಿ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡ್ಬಿಟ್ಟು ಡಿಲೀಟ್ ಮಾಡ್ಬಿಟ್ಟವ್ರು. ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು. ನೈಟ್ 2:30 ಸರ್. ಪಳಾರ್ ಅಂತ ಟೈಟ್ಲು ತುಂಬ ಖುಷಿ ಆಗ್ತಿದೆ. ಗಿಲ್ಲಿ ನಟ ಅವ್ರನ್ನ ನನ್ನ ಒಂದು ಏನು ಕಾಮಿಡಿ ಸ್ಟ್ರೆಂತ್ ಇದೆ, ಹ್ಯೂಮರು, ಅದಕ್ಕೆ ಪೂರಕವಾಗಿ ಸುಮಾರು 4-5 ತಿಂಗಳು, ಇನ್ನು 4-5 ತಿಂಗಳು ಕೂತ್ಕೊಂಡು ಜೊತೆಲಿ ವರ್ಕ್ ಮಾಡಿದ್ವಿ. ಸ್ಕ್ರಿಪ್ಟ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇವತ್ತು ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳು ಎಲ್ಲ ಡೀಟೇಲ್ಸ್ ನಿಮ್ಗೆ ತಿಳಿಸ್ತೀವಿ. ಥ್ಯಾಂಕ್ ಯು. ಹೌದು, ಅಂದರೆ ನಮ್ಮ ಪಳಾರ್ ಫೇಮಸ್ ಆಗಿದೆಯಲ್ಲ, ಆ ವರ್ಡು ನಮ್ಮ ಕ್ಯಾರೆಕ್ಟರ್ಗೆ ತುಂಬ ಶೂಟ್ ಆಗ್ತಿದೆ. ಅಂದರೆ ತುಂಬ ಕಿಲಾಡಿ ಪಾತ್ರ, ಅದು ತುಂಬ ಕಿಲಾಡಿತನ ಇರುತ್ತೆ ಪಾತ್ರದಲ್ಲಿ. ಹಾಗಾಗಿ ಆ ಪಳಾರ್ ಅನ್ನೋ ಟೈಟ್ಲು ಶೂಟ್ ಆಗುತ್ತೆ ಅಂತ ಇಟ್ಕೊಂಡ್ವಿ. ಅಂದ್ರೆ ಮುಂಚೆ ಅಂದ್ರೆ ಈಗ ಬಿಗ್ ಬಾಸ್ ಇಂದ ಹೊರಗೆ ಬಂದ ತಕ್ಷಣ ಸುಮಾರು ಆಫರ್ಗಳು ಬಂದಿತ್ತು, ಬಟ್ ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾನೇ ಯಾಕೆ ಮುಖ್ಯ ಮಾಡಿದ್ರೆ? ಅದೇ ಈಗ ನಾನು ಈಗ ಇಂಡಸ್ಟ್ರಿಲಿ ಸ್ವಲ್ಪ ಈ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಎಡಿಟರ್ಗೆಲ್ಲ ಮಾಡಿರೋದ್ರಿಂದ ರೈಟ್ ಅಂದರೆ ಎಲ್ಲ ಬರ್ತೇವೆ. ಅದರಲ್ಲಿ ಒಳ್ಳೆ ಆಯ್ಕೆ ಅನ್ನೋದೊಂದು ಬೇಕಾಗಿತ್ತು ಅಣ್ಣ. ಆಮೇಲೆ ನಮ್ಮ ಇದಕ್ಕೆಲ್ಲ ಕಾರಣ ಸುಪ್ರೀತ್ ಸರ್. ಕೇಳಿಸ್ತಾ ಇಲ್ವಣ್ಣ? ಸಾರಿ, ಇಲ್ಲಿ ನೋಡ್ಕೊಂಡು ಮಾತಾಡ್ಬೇಕಲ್ಲ. ಅದೇ ಈಗ ನಾನು ಇಂಡಸ್ಟ್ರಿಲಿ ಒಂದು ಆರ್ಟ್ ಡಿಪಾರ್ಟ್ಮೆಂಟು, ಅಸಿಸ್ಟೆಂಟ್ ಎಡಿಟ್ರು ಅಲ್ಲಿಂದ ಮಾಡ್ಕೊಂಡು ಬಂದಿರೋದ್ರಿಂದ ಒಂದು ರೈಟ್ ಸಿನಿಮಾ ಯಾವುದು, ರೈಟ್ ಈಗ ತುಂಬ ಆಫರ್ಗಳು, ತುಂಬ ಅವಕಾಶಗಳು ಬರ್ತದೆ, ಅದರಲ್ಲಿ ಬೆಸ್ಟ್ ಯಾವುದು ಅಂತ ನೋಡಬೇಕಾಗಿತ್ತು. ಆಮೇಲೆ ಇದಕ್ಕೆಲ್ಲ ಮೇನ್ ಕಾರಣ ಸುಪ್ರೀತ್ ಸರ್ ಅಂತ. ಸುಪ್ರೀತ್ ಸರ್ ನಿಮಗೆಲ್ಲ ಗೊತ್ತಿರ್ತದೆ. ಅವರು ಮುಂಚೆಯಿಂದನೂ ಪರಿಚಯ, ಮುಂಚೆಯಿಂದನೂ ಅದು ಮಾತುಕತೆ ನಡೀತಾನೆ ಇತ್ತು. ಬಿಗ್ ಬಾಸಿಂದ ಬಂದ ಮೇಲೆ ಅದು ಫೈನಲ್ ಆಗಿ ಈ ಥರ ಒಂದು ಮಾಡುವ ಅಂತ ಚಂದ್ರಮೋಹನ್ ಸರ್, ಆಮೇಲೆ ಮುಂಚೆಯಿಂದನೂ ಇವ್ರು ಸಿನಿಮಾ ಬಾಂಬೆ ಮಿಠಾಯಿ ಅಂತ ಸಿನಿಮಾ ಡೈರೆಕ್ಷನ್ ಮಾಡಿದ್ರಲ್ಲ, ನಾನು ಕಾಲೇಜಲ್ಲಿ ಇದ್ದಾಗ ನೋಡಿದ್ದು, ಫಸ್ಟ್ ಇಯರ್ಲಿದ್ದೆ ಆ ಸಿನಿಮಾ. ಇವ್ರು ಮೀಟ್ ಮಾಡಿದಾಗ ಫಸ್ಟ್ ಅದೇ ಹೇಳಿದೆ, ಸರ್ ತುಂಬ ಇಷ್ಟ ಸರ್ ಆ ಸಿನಿಮಾ, ಕಾಲೇಜಲ್ಲಿ ಇದ್ದಾಗ ನೋಡಿದೆ ಅಂತ. ಅದೇ ಈಗ ನಾನು ಏನೇ ಆದ್ರೂ ಈ ಆರ್ಟಿಸ್ಟು ಅಂತ ಬಂದಾಗ, ಸಿನಿಮಾ ಅಂತ ಬಂದಾಗ, ಈಗ ನಾನು ಏನೇ ರಿಯಾಲಿಟಿ ಶೋ ಮಾಡಿದ್ರು, ಏನೇ ಮಾಡಿದ್ರು, ಸಿನಿಮಾ ಅಂತ ಬಂದಾಗ ನನಗೆ ಅಷ್ಟೇ ಹೊಸ ಹೆಜ್ಜೆನೇ ಇದು. ಹಂಗಾಗಿ ಈಗ ನಾನು ಹೊಸಬ, ಈಗ ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲ ಹೊಸಬ್ರಿ ಆಗ್ಬಿಟ್ರೆ ಅದೊಂದು ಭಯ ಇರ್ತದೆ ಎಲ್ಲ. ಹಂಗಾಗಿ ಈಗ ಪ್ರೊಡ್ಯೂಸರ್, ಈಗ ಹರೀಶ್ ಸರು, ನವೀನ್ ಸರು, ಇವ್ರು ಇಂಡಸ್ಟ್ರಿ ಒಂದು 20-25 ವರ್ಷ ಇರೋದ್ರಿಂದ ಇವ್ರಿಗೂ ಇಂಡಸ್ಟ್ರಿ ಏನು ಅಂತ ಗೊತ್ತು, ಸಿನಿಮಾ ಹೆಂಗೆ ತಗೋಬೇಕು, ಹೆಂಗೆ ಮಾಡಬೇಕು ಅಂತ ಇವ್ರಿಗೂ ಒಂದು ಉತ್ಸಾಹ ಐತೆ. ಆಮೇಲೆ ಡೈರೆಕ್ಟ್ರು 4-5 ಸಿನಿಮಾ ಮಾಡೋರು, ಅವರು ಒಂದು 20-25 ವರ್ಷದಿಂದ ಇವರು ಟ್ರಾವೆಲ್ ಮಾಡಿರೋದ್ರಿಂದ ನನಗೆ ಅನುಕೂಲ ಆಯಿತು. ನನಗೆ ಕರೆಕ್ಟು ಇವ್ರ ಹತ್ರ ಮಾಡ್ಬೋದು, ಯಾಕಂದರೆ ಎಲ್ಲ ಅನುಭವಸ್ಥರೇ ಆಗಿರೋದ್ರಿಂದ. ನನ್ನಂಥ ಹೊಸಬನಿಗೆ ಸೂಕ್ತವಾಗಿರೋ ಕತೆ, ಸೂಕ್ತವಾಗಿರೋ ಪ್ರೊಡ್ಯೂಸರು, ಸೂಕ್ತವಾಗಿರೋ ನಿರ್ದೇಶಕರು ಅಂತ ನನಗೆ ಅನಿಸ್ತು. ಪಳಾರ್ ಅಂದ್ರೆ ಒಬ್ಬ ಲೀಡರ್ ಆಗಕ್ಕೆ ಹೊರಟಿದ್ದಾರೆ ಅಂದ್ರೆ, ಯಾಕಂದ್ರೆ ಅಲ್ಲಿ ಒಳಚರಂಡಿ ಪರಿಶೀಲನೆ, ಶೌಚಾಲಯಕ್ಕೆ ಬುದ್ಧಿ ಪೂಜೆ, ಈ ತರ ಗ್ರಾಮಸ್ಥರಿಗೆ ಇಂಗ್ಲಿಷ್ ಕ್ಲಾಸ್, ಈ ತರದ್ದೆಲ್ಲ ಹೇಳಕ್ ಹೊರಟಿದ್ದಾರೆ. ಅದೇ ಸರ್, ಈಗ ಪಳಾರ್ ಅಂದ್ರೆ ಈಗ ನಾವು ಹಳ್ಳಿ ಕಡೆಯಲ್ಲ, ನಮ್ಮ ಊರ್ ಕಡೆ ಎಲ್ಲ ಮಾತಾಡ್ತೀವಿ. ಈಗ ಏನಾದ್ರು ಕಿಲಾಡಿ ಆ ಥರ, ಈಗ ಪಳಾರ್ ನನ್ನ ಮಗ ಗುರು, ಅವನು ಪಳಾರ್ ನನ್ನ ಮಗ ಅಂತ ಮಾತಾಡ್ತೀವಲ್ಲ, ಆ ಥರ ಈ ಪಳಾರ್ ಅಂದ್ರೆ ಈ ಕಿಲಾಡಿ ನನ್ನ ಮಗ, ಇವನು ಈ ಏಡ್ರ ಮಧ್ಯೆ ಇರ್ತದೆ ನೋಡಿ, ಕಳ್ಳ ನನ್ನ ಮಗ, ಕಿಲಾಡಿ ನನ್ನ ಮಗ, ಈ ಥರ ಇರ್ತದೆ. ಅದು ಯಾವಾಗಲೂ ನಾ ಬೇರೆ ಏನೇನೋ ಟೈಟ್ಲು ಎಲ್ಲ ಯೋಚನೆ ಮಾಡ್ತಾನೆ ಇದ್ದು. ನನಗೆ ಅವರು ಪಾಪ ಒಬ್ರು ಫೋಟೋ ಫ್ರೇಮ್ ಕೊಟ್ಟಿದ್ರು, ಅವ್ರು ಯಾರು ಅಂತ ನನಗೆ ಸರಿಯಾಗಿ ನೆನಪೈತಿಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದು ಫೋಟೋ ಫ್ರೇಮಲ್ಲಿ ಪಳಾರ್ ಅಂತ
ಅವರು ಡ್ರಾಯಿಂಗ್ ಎಲ್ಲ ಬಿಡಿಸ್ಬಿಟ್ಟು ಪಳಾರ್ ಅಂತ ಗಿಲ್ಲಿ ಅಂತ ಅಲ್ಲಿ ಬರ್ದಿದ್ರು. ಅದು ವಾಲಲ್ಲಿ ಇಕ್ಕಂದಿದೀವಿ ನಮ್ಮ ಆಫೀಸಲ್ಲಿ. ಹಿಂಗೆ ನೋಡ್ಬೇಕಾದ್ರೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲೇ ಟೈಟ್ಲ್ ಇತ್ತಲ್ಲ, ಇದನ್ನೇ ಯಾಕೆ ಟ್ರೈ ಮಾಡಬಾರ್ದು ಪಳಾರ ಅಂತ ಅಂದ್ಬಿಟ್ಟು ಅದು ಎಲ್ಲ ಈಗ ಜನ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟವ್ರು. ಈಗ ನಮ್ಮ ತುಂಬಾ ದೊಡ್ಡ ಥ್ಯಾಂಕ್ಸ್ ಯಾರಿಗೆ ಹೇಳ್ಬೇಕು ಅಂದ್ರೆ ಮಾಧ್ಯಮ ಮಿತ್ರರಿಗೆ, ಆಮೇಲೆ ನನ್ನ ಗಿಲ್ಲಿ ಪ್ಯಾನ್ ಪೇಜು, ಗಿವಿಯ ಪ್ಯಾನ್ ಪೇಜ್ ಅಂತ ಏನು ಮಾಡ್ತಾರೆ ಅವ್ರಿಗೆ ಅವರೇ ಇದೆಲ್ಲನೂ ಕೊಟ್ಬಿಟ್ರು. ಟೈಟ್ಲು, ಲುಕ್ ಹೆಂಗಿರಬೇಕು, ಕತೆ, ಅದು ಎಕ್ಸ್ಪೆಕ್ಟೇಷನ್ ತಕ್ಕಂತಾನೆ ಐತೆ. ಆಮೇಲೆ ನಾನು ಹೀರೋ ಅಂದ್ಬಿಟ್ಟು ಏನು ಫುಲ್ಲು ಈ ಮಾಸು ಆ ಥರನೂ ಅಲ್ಲ. ನನ್ನ ಕ್ಯಾರೆಕ್ಟರ್ಗೆ ಈಗ ನಾನು ಹೆಂಗಿರ್ತೀನಿ, ನನಗೆ ಸೂಕ್ತವಾಗಿ ಇದು ಮಾಡ್ಬೋದು ಅಂತ ಅನಿಸಿದ್ದು. ಆಮೇಲೆ ನನಗೇನು ಬೇಕು, ನಾನು ಏನು ಮಾಡಿದ್ರೆ ಜನ ಇಷ್ಟು ದಿನ ಜನ ನೋಡ್ಕೊ ಬಂದವ್ರೆ, ನಾನು ಏನು ಮಾಡಿದ್ರೆ ಅದನ್ನ ತಗೋತಾನೆ ಅಂತ ಡೈರೆಕ್ಟರ್ ತುಂಬ ಚೆನ್ನಾಗಿ ಗೊತ್ತಾಯಿತು. ಅದು ಹೇಳ್ದಾಗಲೇ ಅದು ಕನೆಕ್ಟ್ ಮಾಡ್ಕೊಬಿಟ್ಟೆ. ನಾನು ಮಾಡ್ಬೋದು, ಇದು ನನಗೆ ಸೂಕ್ತವಾಗೈತೆ ಇದು ಪಾತ್ರ. ಅದೇ ಬರವಣಿಗೆ ಮೇಡಮ್. ಅದು ಅದು ನೀವು ಕ್ಯಾರೆಕ್ಟರೈಸೇಷನ್, ಅದು ಅಂದರೆ ದಿನಚರಿಗಳ ಬಗ್ಗೆ ಒಂದು ಡೈರಿ ಬರ್ಕೋತಾರೆ ಅವರು ಸಂಘ ಒಂದು ಟೀಮ್ ಮಾಡಿಕೊಂಡು. ಮುಂದಿನ ದಿನಗಳಲ್ಲಿ ಕಥೆಯಲ್ಲಿ ಕ್ಯಾರೆಕ್ಟರೈಸೇಷನ್ ಏನಿದೆ, ಹೇಗೆ ಹೋಗುತ್ತೆ ಅಂತ ಮುಂದಿನ ದಿನಗಳು ಹೇಳ್ತೀವಿ. ಜಸ್ಟ್ ಈಗ ಇಂಟ್ರೆಸ್ಟಿಂಗ್ ಅನ್ಸೋ ಪಾಯಿಂಟು ನಮ್ಮ ಕ್ಯಾರೆಕ್ಟರೈಸೇಷನ್ ಅದು. ಹಾಗಾಗಿ ಅದ್ರ ಮೇಲೆ ಹೌದು. ಈಗ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಈಗ ಫೈನಲ್ ಮಾಡಿ ಹೇಳಿ ಸರ್, ನನಗೇನು ಗೊತ್ತು ಯಾರು ಅಂತ. ಅದು ಬೈ ಮಿಸ್ ಆಗಿ ಇದಾಗಿರೋದು ಮೇಡಮ್. ಫೋಟೋ ಇತ್ತಲ್ಲ, ಯಾರು ಡಿಲೀಟ್ ಮಾಡಿದ್ವಿ, ಅದನ್ನು ಡಿಲೀಟ್ ಮಾಡ್ಬಿಟ್ವಿ. ನಿಮಗೆ ಯಾರು ಹೀರೋಯಿನ್ ಆಗ್ಬೇಕಂತ ಇಷ್ಟ ಇದೆ? ಇಲ್ಲ ಸರ್, ಡೈರೆಕ್ಟ್ರು ಯಾರು ಪಾತ್ರಕ್ಕೆ ಯಾರು ಮಾಡ್ತಾರೋ, ನನಗೆ ಯಾರಾಗಬೇಕು ಅಂತ ಹೇಳಿದ್ರೆ ಈಗ ನಾನು ಹೇಳ್ದವ್ರೆಲ್ಲ ಮಾಡಿ ಕರೆದ, ಇವರು ಪ್ರೊಡ್ಯೂಸರ್ ಕರ್ಕೊಬರು ಕರೆದವ್ರ. ನೀ ನನ್ನ ಮನಸ್ಸಲ್ಲಿ ಯಾರಿಲ್ಲ ಮೇಡಮ್. ಯಾರು ಪ್ರೊಡ್ಯೂಸರು ಸ್ವಲ್ಪ ಸಣ್ಣ ಯಾರು ಯಾರು ಮಾಡಿದ್ರೆ ಕರೆಕ್ಟ್ ಆಗಿರ್ತದೆ ಅಂತ ಅನ್ಸುತ್ತೆ. ಈಗ ಆಲ್ರೆಡಿ ವರ್ಕ್ಶಾಪ್ ಸ್ಟಾರ್ಟ್ ಆಗಿದೆ ಮೇಡಮ್, ವರ್ಕ್ ಮಾಡ್ತಾ ಇದ್ದೀವಿ. ಹೌದು, ಹೊಸಬ್ರೆ. ಆಮೇಲೆ ಹೀರೋಯಿನ್ ಮೇಡಮ್ ಈಗ ಏನಂದ್ರೆ ಮೇಡಮ್, ಈಗ ನಿಮ್ ನೋಡಿ, ಈಗ ನಿಮ್ಗೆ ಕ್ಯೂರಿಯಾಸಿಟಿ ಐತೆ ಯಾರು ಹೀರೋಯಿನ್ ಅಂತ, ಅದು ಹಂಗೆ ಉಳಿಸ್ಕೊಂಡು ಕರೆಕ್ಟ್ ಟೈಮ್ಗೆ ಸೂಕ್ತವಾದ ಸಮಯದಲ್ಲಿ ರಿವೀಲ್ ಮಾಡುವಂತ. ಈಗ 24th ಸ್ಟಾರ್ಟ್ ಸರ್. ಜೊತೆಗೆ ನಮ್ಮ ಶೋಭರಾಜ್ ಸರ್ ಇದ್ದಾರೆ, ಆಮೇಲೆ ಪುಷ್ಪರಾಜ್ ಅಂತ ಭಾವ ಬಂದರು ಪಾತ್ರ ಮಾಡಿದಾರಲ್ಲ ಅವರು, ಸೂಪ್ರಮ್ಸು ಪುಷ್ಪರಾಜ್ ಅಂತ. ಸೊ ಈ ಥರ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ತಿಳಿಸ್ತೀವಿ ಸರ್, ಇನ್ನೂ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳೆಲ್ಲ ಇದೆ. ಅದೇ ಮೇಡಮ್ ಹಂಗೈತೆ ಸರ್, ನಾನು ಮಾತಾಡಿ. ಅದೇ ಮೇಡಮ್ ಹಂಗೈತೆ, ಆದಷ್ಟು ಬೇಗನೆ ಮಾಡಬೇಕು ಅಂದ್ರೆ ಎಲ್ಲ ರೆಡಿ ಆಗ್ಬಿಟ್ಟೈತೆ. ಈಗ ನಾವು ಒಂದು 3-4 ತಿಂಗಳಿಂದ ಸ್ಕ್ರಿಪ್ಟ್ ವರ್ಕು ಇದೆಲ್ಲ ಮಾಡ್ಕೊಂಡಿರೋದ್ರಿಂದ. ಆಮೇಲೆ ಇದು CG ವರ್ಕು ಆ ಥರ ಏನಿಲ್ಲ ಮೇಡಮ್, ಪಕ್ಕ ಹಳ್ಳಿ, ಪಕ್ಕ ನಮ್ಮ ಮಂಡ್ಯ, ಮೈಸೂರು ಈ ಭಾಗದಲ್ಲಿ ನಡೆಯುವಂಥ ಕತೆ. ಆಮೇಲೆ ಅಂಥ ವರ್ಕು CG ವರ್ಕು ಆ ಥರ ಏನಿಲ್ಲ. ಶೂಟಿಂಗ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಏನೈತೆ ಅದು ಮಾಡಿ ರಿಲೀಸ್ ಮಾಡೋ ಪ್ಲ್ಯಾನ್ ಇರೋದು. ಗೊತ್ತಿಲ್ಲ ಮೇಡಮ್ ಹೆಂಗೈತೆ ಅಂತ. ಈಗ ಮಳೆ, ಈಗ ನಾವು ಏನೇ ಅನ್ಕೊಂಡ್ರು ಗೊತ್ತಿಲ್ಲ ಏನಾಯ್ತದೆ ಅಂತಲ್ಲ ಮೇಡಮ್. ಒಟ್ಟಿನಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಗಿಲ್ಲಿ ಅವರ ಸಂಭಾವನೆ ವಿಚಾರವನ್ನು ಬಹಳ ಚರ್ಚೆ ಆಗ್ತಾ ಇದೆ. 1 ಕೋಟಿ ಸಂಭಾವನೆ ಪಡೆದಿದ್ದೀರಿ ನಾವು. ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಲ್ಲ. ಅದೇ ಡಬಲ್ ಹಾಕೊಂಡು ಮಾತಾಡ್ತೀವಿ. ಅದು ಜಗ್ಗಿ ಬಾ ಡಬಲ್ ಆಗ್ತಾರೆ. ಅದೇ ತುಂಬಾ ಖುಷಿ ಮೇಡಮ್, ನಿಜವಾಗ್ಲು ಅದು ಒಂದು ದೊಡ್ಡ ಸ್ಟ್ರೆಂತ್ ಅಂತ ಹೇಳ್ಬೋದು. ಈಗ KVN ಸಂಸ್ಥೆ ಎಲ್ರಿಗೂ ಗೊತ್ತು. ಈಗ ನಮ್ಮ ಇಂಡಿಯಾದಲ್ಲಿ KVN ಸಂಸ್ಥೆ ಅಂದ್ರೆ ಈಗ ಗೊತ್ತಿಲ್ಲದೆ ಇರೋದು, ಎಲ್ಲ ಇದರಲ್ಲೂ ಸಿನಿಮಾ ಮಾಡಿರೋದ್ರಿಂದ ನನಗೆ ದೊಡ್ಡ ಪ್ಲಸ್ ಆಯ್ತದು. KVN ಸಂಸ್ಥೆಯವರು ಇಷ್ಟು ಸಪೋರ್ಟ್ ಮಾಡ್ತಾ ಇರೋದು. ವೆಂಕಟ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಏನ್ ಮೇಡಮ್ ಸಂಭಾವನೆ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ ಒಂದು ಒಟ್ಟಿನಲ್ಲಿ ಮಾತಾಡಿದೀವಿ. ಅದೇ ಟವಲ್ ಹಾಕೊಂಡು ಮಾತಾಡಿದ್ವಲ್ಲ ಮೇಡಮ್, ಅಷ್ಟೇ. ಅದೇ ಹೇಳಿದ್ನಲ್ಲ ಮೇಡಮ್, ಈಗ ನಮ್ಮ ಕ್ಯಾಮ್ರಾಮನ್ ಸರ್ ಚಂದ್ರಶೇಖರ್ ಸರ್ ಅಂತ, ಮೋಸ್ಟ್ಲಿ ಪಕ್ಕ ಪರಿಚಯ ಇರಲ್ಲ, ಬಟ್ ಸೂಪ್ರಮ್ಸು ಅಂತ ಸಿನಿಮಾ ಬಂತಲ್ಲ ಮೇಡಮ್, ತುಂಬ ಹಿಟ್ಟಾಯ್ತಲ್ಲ ಆ ಕ್ಯಾಮ್ರಾಮನ್. ಆಮೇಲೆ ಇವ್ರಿಗೂ ನನಗೂ ನಂಟು ಹೆಂಗೆ ಅಂದರೆ, ಯುವರತ್ನ ಸಿನಿಮಾದಲ್ಲೂ ವರ್ಕ್ ಮಾಡೋರೆ ಸರ್. ನಾನು ಯುವರತ್ನ ಸಿನಿಮಾದಲ್ಲಿ ಆ ಡಿಪಾರ್ಟ್ಮೆಂಟು. ನಾನು ಬಂದಾಗ ಫಸ್ಟ್ ಆಫೀಸಿಗೆ ಬಂದಾಗ ಸರ್ ಎಲ್ಲೋ ನೋಡೋನಿಲ್ಲ ಅಂತ ನಾನು, ನಮ್ಮ ಸೋಮಣ್ಣ ಮಾಚಿಮಾಡ ಸರ್ ಇದ್ರು ಗೊತ್ತಾ, ಸೇಮ್ ಅವ್ರ ಥರನೇ ಅವ್ರು ಒಂಚೂರು. ನಾನು ಮೋಸ್ಟ್ಲಿ ಅದಕ್ಕೆ ಹಂಗೆ ಅನ್ನಿಸ್ತಾ ಇರ್ಬೋದೇನೋ, ಅವ್ರು ನೋಡಿದ್ದಿಲ್ಲ ಅದಕ್ಕೆ ಹಂಗೆ ಅನ್ನಿಸ್ತಾ ಇರ್ಬೋದೇನೋ ಅಂದ್ಬಿಟ್ಟು ಫೋಟೋ ಎಲ್ಲ ತೋರಿಸ್ದೆ. ಆಮೇಲೆ ಹಿಂಗೆ
ಮಾತಾಡ್ತಾ ಇರ್ಬೇಕಾದ್ರೆ ಸರ್ ಈ ಫ್ಲೋಲಿ ಹಿಂಗ್ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರೆ ಲೊಕೇಶನ್ ಎಲ್ಲ ಪ್ಲಾನ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲ ಸರ್ ಯುವರತ್ನ ಸಿನಿಮಾ ಮಾಡ್ತಿದ್ದೆ ಸೆಟ್ ಕೆಲಸ ಮಾಡ್ತಿದ್ದೆ ನಾನು ಅಲ್ಲೊಂದು ಲೊಕೇಶನ್ ಐತೆ ನೋಡುವ ಅಂತ ಮಾತಾಡ್ಬೇಕಾದ್ರೆ ಇವ್ರು ಸರ್ರು ನೀವು ಮಾಡಿದಿರ ಅದ್ರಲ್ಲಿ ವರ್ಕ್. ಹ್ಞೂ ಸರ್ ನಾನು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಅಂದಾಗ ನಾನು ಅದ್ರಲ್ಲಿ ವರ್ಕ್ ಮಾಡಿದ್ದೆ. ಆಮೇಲೆ ಫೋಟೋ ಎಲ್ಲ ನೋಡಿದ್ಮೇಲೆ ಗೊತ್ತಾಯ್ತು ನಾವಿಬ್ರು ನಮ್ಗೆ ಗೊತ್ತಿಲ್ದಂಗೆ ಸಿನಿಮಾದಲ್ಲಿ ವರ್ಕ್ ಮಾಡಿದೀವಿ ಅಂತ. ಈಗ ಡೈರೆಕ್ಟ್ ಏನ್ ಗೊತ್ತಾ ಇವ್ರು ಜೋಡಿ ಬಿಕಾಸ್ ಕಾವ್ಯ ಮತ್ತೆ ಇವ್ರ ಜೋಡಿ ತುಂಬಾ ಹಿಟ್ ಆಯ್ತು. ಅವ್ರನ್ನ ಹೀರೋಯಿನ್ ಮಾಡ್ಕೋಬಹುದಿತ್ತಲ್ವಾ ಅಂತ. ಅದೇ ಮೇಡಮ್ ಸರ್ ಆಪ್ಷನ್ ಇದೆಯಾ, ನೀವು ಹೇಳಿ. ಸಾಧ್ಯತೆ ಇದೆಯಾ ಸರ್? ಅದೇ ಫೋಟೋ ಶೂಟ್ ಆಗಿರೋದು ಇದೆ ಸರ್. ಫೋಟೋಶೂಟ್ ಕಾವ್ಯ ಮತ್ತೆ ಗಿಲ್ಲಿ ಜನ ಇಷ್ಟಪಟ್ಟಿದ್ದೆ ಈ ಜೋಡಿನ. ಇವಾಗ್ಲೂ ಅದು ಅದು ಕ್ವಶನ್ ಆಗೇ ಇರಲಿ ಮೇಡಮ್, ಮುಂದಿನ ದಿನಗಳಲ್ಲಿ ಆನ್ಸರ್ ಮಾಡ್ತೀವಿ ಅದಕ್ಕೆಲ್ಲ. ಹೀರೋಯಿನ್ ಕಾವ್ಯ ಅಂತಾನೆ ಆ ಥರ ಹೇಳೋಕ್ಕಾಗಲ್ಲ, ನೀವು ಅದನ್ನ ಏನು ಹೊರಗಡೆ ಎಲ್ಲೋ ತರಬೇಡಿ, ಬೇರೆ ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ, ಒಂದು ವಾರದಲ್ಲೇ ತಿಳಿಸ್ತೀವಿ. ಅದರ ಅರ್ಥ ಕಾವ್ಯ ಅಯ್ಯೋ ಏನು ಇಲ್ಲ ಮೇಡಮ್ ಇಲ್ಲ 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 ಅದೇ ಅದು ಹಂಗೆ ಇರ್ಲಿ ಅಂತ. ಕಾವ್ಯ ಮೇಡಮ್ ಅಂತೂ ಆ? ಅದು ಹಂಗೆ ಇರ್ಲಿ ಆ ಸಸ್ಪೆನ್ಸ್ ಇಲ್ಲಿ ಈಗ ಈಗ ಶರಣ್ ಅವರಾಗಿರ್ಬೋದು ಅಥವಾ ಚಿಕ್ಕನ್ ಅವರಾಗಿರ್ಬೋದು ತುಂಬಾ ಸಿನಿಮಾಗಳಲ್ಲಿ ಕಾಮಿಡಿ ಆಕ್ಟ್ ಮಾಡಿ ಮತ್ತೆ ಕಾಮಿಡಿ ಅಂತ ಆದ್ಮೇಲೆ ಅವರು ಹೀರೋಗಳ ಆಯ್ತು. ಆದ್ರೆ ಈಗ ನೀವು ಕಾಮಿಡಿ ಸ್ಟಾರ್ ಆಗಿ ಆಕ್ಟ್ ಮಾಡಿದ್ರು ಕೂಡ ಸಡನ್ ಆಗಿ ಅಂದ್ರೆ ಬೇಗನೆ ಸಿಕ್ಕಿದೆ ನಿಮ್ಗೆ ಹೀರೋ ಆಗುವಂತಹ ಒಂದು ಅವಕಾಶ. ಸೊ ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ? ಈಗ ಅದು ಖುಷಿಗಿಂತ ಜಾಸ್ತಿ ಭಯನೇ ಮೇಡಮ್. ಆಮೇಲೆ ನಾನು ಮುಂಚೆನೆ ಹೇಳ್ದಂಗೆ ಪಕ್ಕ ಇದು ಹೀರೋ ಆ ಥರನೂ ಅಲ್ಲೇ ಮೇಡಮ್. ಇದು ಈಗ ನಾನು ಈಗ ಕಾಮಿಡಿಯನ್ನೇ ಆಗಿದ್ರು ನನ್ನ ಪಾತ್ರ ಸಿನಿಮಾದಲ್ಲಿ ಒಬ್ಬ ಡೈರೆಕ್ಟ್ರು ಒಂದು ಕಾಮಿಡಿ ಪಾತ್ರಕ್ಕೆ ನಾನು ಯಾವ ಥರ ಇದು ಮಾಡ್ತಿದ್ರು ಸೇಮ್ ಅದೇ ಥರ ಕ್ಯಾರೆಕ್ಟರ್ ಇರೋದು. ಆಮೇಲೆ ಒಡಿಬಡಿ ನಾನು ಹೇಳಿದ್ನಲ್ಲ ಆ ಥರ ನಾನು ಅಲ್ಲದೆ ಇರೋದೇನೋ ತೋರ್ಸೋಕ್ಕೂ ಹೋಯ್ತಾ ಇಲ್ಲ ಈ ಸಿನಿಮಾದಲ್ಲಿ. ನಾನು ಶೋ ರಿಯಾಲಿಟಿ ಶೋಗಳಲ್ಲಾಗಿರ್ಬೋದು, ನಾನು ಮಾಡಿರೋ ಒಂದು ಚಿಕ್ಕ ಪುಟ್ಟ ಪಾತ್ರಗಳು ಸಿನಿಮಾದಲ್ಲಾಗಿರ್ಬೋದು, ಅಲ್ಲಿ ಏನು ಕ್ಯಾರೆಕ್ಟ್ರು ಅಲ್ಲೇನಿತ್ತು ಅದೇ ಸ್ವಲ್ಪ ಜಾಸ್ತಿ ಇರ್ತದೆ ಅಷ್ಟೇ. ಇಲ್ಲಿ ಹಂಗಂದ್ಬಿಟ್ಟು ಎಕ್ಸ್ಪೆರಿಮೆಂಟು ಏನು ಮಾಡೋಕೆ ಹೋಯ್ತಿಲ್ಲ. ಇಲ್ಲಿ ನಿಮ್ಮನ್ನೇ ನೋಡಿದಾಗ ಒಂದಿಷ್ಟು ಕಾಮಿಡಿ ಲುಕ್ ಅಥವಾ ನೀವು ಮಾಡ್ಕೊಂಡು ಬಂದಿರೋದು ಅದೇ ತರ ಡೈಲಾಗ್ಗಳನ್ನೆಲ್ಲ, ಬಟ್ ಈ ಲುಕ್ ನೋಡಿದ್ರೆ ಸ್ವಲ್ಪ ನೀವು ಸೀರಿಯಸ್ ಆಗಿ ಇದೆ. ಅಂದ್ರೆ ಜಾಸ್ತಿ ಸೀರಿಯಸ್ ಆಗಿ ಸೀರಿಯಸ್ನೆಸ್ ಜಾಸ್ತಿ ಇದೆ ಅದೆಲ್ಲ ಕಾಮಿಡಿ ಜಾಸ್ತಿ ಕೊಟ್ಟಿದ್ದಾರೆ. ಇಲ್ಲ ಸೀರಿಯಸ್ನೆಸ್ ಅದೇ ಹೇಳಿದ್ನಲ್ಲ ಮೇಡಮ್. ನಾನು ನೋಡಿದ್ರೆ ಯಾರು ಸೀರಿಯಸ್ ನಾನು ಸೀರಿಯಸ್ ಅಂತ ಹೇಳಿದ್ರೆ ಸೀರಿಯಸ್ ಆಗಿ ಎಲ್ಲರೂ ನಕ್ಬಿಡ್ತಾರೆ. ಅಲ್ಲ ನಾನು ಸೀರಿಯಸ್ ಆಗಿ ಅವನೇ ಅಂದ್ರು ಅಂದ್ರೆ ಈಗ ನೀವು ಆ ಫೇಸ್ ಮಾತ್ರ ಸೀರಿಯಸ್. ಅಲ್ಲೆಲ್ಲ ಓದ್ಬೇಕಾದ್ರೆ ನಿಮ್ಗೆ ಅನ್ನಿಸ್ತು ನೋಡಿ, ಈಗ ಆ ಒಳಚರಣೆ ಅದೆಲ್ಲ ನಾನು ಸೀರಿಯಸ್ ಆಗಿ ಇರ್ತೀನಿ, ಬಟ್ ನನ್ನ ಸುತ್ತ ತಮಾಷೆಯಾಗಿ ಫನ್ನಾಗಿ ನಡೀತಾ ಇರ್ತದೆ ಕತೆ ಆ ಥರ. ನಾನು ಕೂತ್ಕೊಂಡು ಅಂದ್ರೆ ಡಿಸ್ಕಸ್ ಮಾಡ್ಕೊಂಡು ಓದ್ಕೊಂಡು ಹಾಂ ಸರ್. ಅದೇ ಈಗ ನಾನು ಮುಂಚೆನೇ ಹೇಳಿದ್ನಲ್ಲ ಸರ್, ವಿಭಿನ್ನ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಈಗ ಡಿಸ್ಕಸ್ ಮಾಡಿ ಎಲ್ಲ ಮಾಡಿರೋದ್ರಿಂದ ಡೈರೆಕ್ಟ್ ಒಂದು 3 ವರ್ಷದಿಂದ ಈ ಕತೆ ಮಾಡ್ಕೊಂಡು 3-4 ವರ್ಷ ಆಗಿದೆ ಡೈರೆಕ್ಟ್ ಮಾಡ್ಕೊಂಡು. ವಿಭಿನ್ನ ಅನ್ನೋದಕ್ಕಿಂತ ಅದೇ ಎಂಟರ್ಟೈನ್ಮೆಂಟ್ ಸರ್. ಈಗೆಲ್ಲ ಬರೋದು ಅದಕ್ಕೆ ಅಲ್ವಾ, ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಅಲ್ವಾ ಎಲ್ಲ ನೋಡೋದು. ಈಗ ರಿಯಾಲಿಟಿ ಶೋ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಅದೇ ತರ ಇರ್ತದೆ. ವಿಭಿನ್ನ ಅನ್ನೋದಕ್ಕಿಂತ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಲ್ಲಿ ಮಾಡಿರ್ಬೋದು. ಈಗ ಒಂದು ಇಲ್ಲ ಮೇಡಮ್, ಅದೇ ನಾನು ಮುಂಚೆನೆ ಹೇಳಿದ್ನಲ್ಲ ಮೇಡಮ್, ಪಳಾರ ಅಂತ ಟೈಟ್ಲ್ ಈಗ ರೀಸೆಂಟ್ ಆಗಿ ಇರಿ ಸೌಂಡ್ ಆಮೇಲೆ ನೀರು ಏನಾಗಲ್ಲ ತೊಳೆ ಇರಪ್ಪ ಬಂದ್ರೆ ಏನಾಗಲ್ಲ. ಏನ್ ಮಾಡಕ್ಕಾಗತ್ತೆ, ಸಂಜೆ ತರ ಗಂಟೆ ಹೊಡಿತಾರೆ ಸರ್. ಮಾತಾಡಿ ಸರ್. ಏನು ಕೇಳ್ತಾರೆ ಅದೇ ಮುಂಚೆನೆ ಹೇಳ್ದಲ್ಲ ಮೇಡಮ್. ಅದು ಇಲ್ಲಿ ನಾವು ಅಲ್ಲೇ ಟೈಟ್ಲ್ ಇಟ್ಕೊಂಡು ಟೈಟ್ಲನ್ನ ಅಲ್ಲೇ ಇಟ್ಕೊಂಡು ನಾನು ರೀಲ್ಸ್ ಅಲ್ಲಿ ಇದ್ರಲ್ಲೇ ನೋಡ್ಬೇಕಾದ್ರೂ ಅದು ಬತ್ತನೇ ಇತ್ತು ಪಳಾರ್ ಅನ್ನೋದು. ಆಮೇಲೆ ನಮ್ಮ ಸುತ್ತಮುತ್ತನೇ ಇತ್ತು, ಬಟ್ ನಾವು ಬೇರೆ ಟೈಟ್ಲು ಬೇರೆ ಏನ್ ಮಾಡ್ಬೋದು ಅಂತ ಬೇರೆ ಎಲ್ಲ ಯೋಚನೆ ಮಾಡ್ತಿದ್ದೋ. ಇನ್ನೊಂದು ನಮ್ಮ ಭರ್ಜರಿ ನಿರ್ದೇಶಕರು ಚೇತನ ಸರ್ ಅವರಲ್ಲ, ಚೇತನಣ್ಣ ಅವರು ಹೇಳಿದ್ರು. ಆಮೇಲೆ ಅದೇ ಟೈಮ್ಗೆ ನಮ್ಮ ಆಫೀಸಲ್ಲಿ ಹೇಳಿದ್ನಲ್ಲ, ಫೋಟೋ ಫ್ರೇಮಲ್ಲಿ ಪಳಾರ್ ಅಂತ ಇತ್ತು. ಅದೆಲ್ಲ ಅಟ್ ಎ ಟೈಮ್ ಸಿಂಕ್ ಆಗ್ಬಿಡ್ತು ಅಷ್ಟೇ. ಇದನ್ನೇ ಇಟ್ಕೊಂಡ್ರೆ ಎಲ್ಲರೂ ಇದೇ ಇರಲಿ ಅನ್ನೋ ಥರ.
ಅದೇ ಮೇಡಮ್, ಈಗ ಜನನು ಆಸೆ ಪಡೋದು ಅದೇ ಮೇಡಮ್. ಈಗ ನಾನು ಅಲ್ದೇ ಇರೋದು ಏನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಈಗ ಪಳಾರ್ ಅಂತ ಟೈಟ್ಲು ಬೇಗ ರೀಚ್ ಆಯ್ತದೆ ಅಂತಾನು ಅನ್ನಿಸ್ತು. ಈಗ ನೀವು ಹೇಳಿದ್ರಲ್ಲ ಬಿಗ್ ಬಾಸ್ ಅಲ್ಲಿ ಅದೇ ಟೈಟ್ಲ್ ಕಂಡಿದ್ರಲ್ಲ, ಅದು ಇನ್ನೂ ತುಂಬಾ ಚೆನ್ನಾಗಿ ರೀಚ್ ಆಗೋಕೆ ಹೆಲ್ಪ್ ಆಯ್ತದೆ ಅಂತ. ಇಲ್ಲಿ ಇಲ್ಲಿ ಇವಾಗ ಈಗ ಬಿಗ್ Big ಬಾಸ್ Boss ಬಂದ ಮನೆ- ಮೇಲೆ ಎಷ್ಟು ಸಬ್ಜೆಕ್ಟ್ ಗಳನ್ನ ನೀವು ತಗೊಂಡಿದ್ದೀರಾ ಅಂದ್ರೆ ಬಳ್ಳಾರ್ ಬರೋ ತನಕ ಎಷ್ಟು ಸಬ್ಜೆಕ್ಟ್ಗಳು ನಿಮ್ಮ ಹತ್ರ ಬಂದಿದೆ? ಅದೇ ಈಗ ಡಿಸ್ಕಷನ್ ಅಂತೂ ಆಯ್ತಾ ಇರ್ತವೆ ಮೇಡಮ್. ಈಗ ಒಂದು ಅಂದಾಜು ಒಂದು ಎಷ್ಟು ಬಂದಿದೆ? ಅದೇ ಒಂದು 8-10 ಆ ಥರ. ಅಂದ್ರೆ ಈಗ ಮಾಡಬೇಕು ಮಾಡೋಣ ಅನ್ಕೊಂಡಿದ್ದೀನಿ ಆ ಥರದ ಇರ್ತದೆ ಮೇಡಮ್. ಈಗ ಅದರಲ್ಲಿ ಯಾವುದು ಮಾಡ್ಬೋದು. ಈಗ ಮೊದಲನೇ ಬಳ್ಳಾರ್ ಜೊತೆಗೆ ಬೇರೆ ಏನಾದ್ರು ಪ್ರಾಜೆಕ್ಟ್ ಮಾಡಿದ್ದೀರಾ? ಪಳಾರ್ ಜೊತೆ ಅದೇ ಈಗ ಫಸ್ಟ್ ಇದು ಮುಗಿಸ್ಬೋಣ ಅಂತ ಮೇಡಮ್. ನಾನು ಫಸ್ಟು ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಳೋಣ ಅಂತ. ನಿರ್ದೇಶಕನಾಗಬೇಕು ಅಂತ ಈಗ ನಟನಾಗಿ ಬರ್ತಿದ್ದೀರಾ, ಸೊ ಡೈರೆಕ್ಷನ್ ಫೀಲ್ಡ್ ಅಲ್ಲೂ ಕೂಡ ಏನಾದ್ರು ವರ್ಕ್ ಮಾಡ್ತೀರಾ, ಡೈರೆಕ್ಟರ್ ಜೊತೆಗೂ ಕೂಡ ಏನಾದ್ರು ಇನ್ವಾಲ್ವ್ ಆಗ್ತೀರಾ ಅಂತ? ಅದೇ ಮೇಡಮ್, ಈಗ ಮುಂಚೆ ಸ್ಕ್ರಿಪ್ಟು ವರ್ಕು, ಈಗ ಡೈಲಾಗು ಅಂತ ಕೂತ್ಕೊಂಡಾಗ ಆಗಿರ್ಬೋದು, ಮುಂಚೆ ಒಂದು 3 ತಿಂಗಳು ಆಫೀಸ್ ಆಗ್ತಾಗ ಒಂದು 3 ತಿಂಗಳಾಯಿತು. 3 ತಿಂಗಳಿಂದನೂ ಜೊತೆಗೆ ಇದ್ದೀವಿ. ಈಗ ಜೊತೆಗೆ ವರ್ಕು ಎಲ್ಲ ಜೊತೆಗೆ ಡಿಸ್ಕಷನ್ ಮಾಡ್ಕೊಂಡು, ಆಮೇಲೆ ಡೈರೆಕ್ಟ್ರದ್ದು ಒಂದು ಪ್ಲಸ್ ಏನಂದರೆ ಅವರು ಈಗ 4-5 ಸಿನಿಮಾ ಮಾಡಿ ಏನೇ ಸೀನಿಯರ್ ಆದ್ರೂ ಏನೇ ಹೇಳಿದ್ರು ತಗೋತಾರೆ. ಅದೊಂದು ಖುಷಿ. ಹಂಗಾಗಿ ನನಗೂ ಅನುಕೂಲ ಆಯಿತು. ನನಗೇನು ಅನ್ಸುತ್ತೆ ಅದನ್ನ ಹೇಳ್ಬೋದು. ಫೈನಲಿ ಫೇಮ್ ಹೆಂಗಿದೆ ಸರ್? ಬಿಗ್ ಬಾಸ್ ಇಂದ ಹೊರಗೆ ಬಂದಿರೋ ಫೇಮ್ ನ ಬ್ಯಾಲೆನ್ಸ್ ಮಾಡೋದು ಕೂಡ ಸ್ವಲ್ಪ ಕಷ್ಟನೇ ಆಗೋಗಿದೆ. ಎಷ್ಟು ಕಷ್ಟ ಆಗ್ತಿದೆ? ಅಲ್ಲ, ಕಷ್ಟ ಅನ್ನೋದಕ್ಕಿಂತ ಅದು ಈಗ ಸ್ಟಾರ್ಟಿಂಗ್ ಬಂದಾಗ, ಈಗ ಬಿಗ್ ಬಾಸ್ ಅಲ್ಲಿ ಇದ್ದಾಗ, ಬಿಗ್ ಬಾಸ್ ಇಂದ ಸಡನ್ ಆಗಿ ಬಂದಾಗ ಅದು ಸ್ವಲ್ಪ ಕಷ್ಟ ಆಯ್ತು ಮೇಡಮ್. ಈಗ ಒಂದು 100-120 ದಿನ ಒಳಗಡೆನೆ ಇದ್ದು ಆಚೆಗೆ ಬಂದ ತಕ್ಷಣ ಕಷ್ಟ ಆಗ್ಬಿಡ್ತು. ಈಗ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಅನ್ನಿಸ್ತು ಮೇಡಮ್. ಒಂದು 5-6 ತಿಂಗಳು ಆಯ್ತಲ್ಲ ಈಗ ಈಗ ವಾಸಿಕು ವೈಭವ್ ಸರ್ ಬಂದು ನಮ್ಮ ಹಳ್ಳಿ ಸಬ್ಜೆಕ್ಟ್, ಈಗ ಟಗರುಪಲ್ಯ ಅಂತ ಒಂದು ಮೂವಿ ಮಾಡಿದ್ರು, ಆಮೇಲೆ ಬಡವರ ಹಾಸ್ಟೆಲ್ ಅಂತ ಮಾಡಿದ್ರು. ಈ ಕತೆಗೆ ಸೂಕ್ತವಾಗಿ ಅವರು ಏನ್ ಬೇಕಾದನ್ನು ಕೊಡ್ತಾರೆ ಅಂತ ಅನ್ನಿಸ್ತು. ಅದ ಡಿಸ್ಕಸ್ ಮಾಡಿ ಸ್ಕ್ರಿಪ್ಟ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಅದು ಇನ್ವಾಲ್ವ್ ಆಗಿದ್ದಾರೆ ತುಂಬ. ಒಂದು 4 ಸಾಂಗ್ ಇರುತ್ತೆ, ಒಂದು ಬಿಟ್ಟಿರುತ್ತೆ. 4 ಸಾಂಗು ಒಂದು ಬಿಟ್ಟಿರುತ್ತೆ. ಬಳ್ಳಾರು ವಿಜಯ್ ಹಿಡಿಯೋರು 5 ಸ್ಟಾರಾ? ನನಗೆ ಒಂದೊಂದು ಪೀರಿಯಡಲ್ಲಿ, ಈಗ ನನಗೆ ಅವಾಗೆಲ್ಲ ನಾನು ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ದೊಡ್ಡಣ್ಣ ಸರ್, ಸಾಧು ಸರ್ ಅಂದ್ರೆ ತುಂಬ ಇಷ್ಟ. ಅವ್ರ ಕಾಂಬಿನೇಷನ್ ಅಂದ್ರೆ ಸಖತ್ ಇಷ್ಟ ಆಗುತ್ತೆ. ಸೂರ್ಯವಂಶ ಸಿನಿಮಾ ಅದರಲ್ಲೆಲ್ಲ. ಆಮೇಲೆ ಬತ್ತ ನನಗೆ ಚಿಕ್ಕಣ್ಣ ಸರ್ ತುಂಬ ಇಷ್ಟ ಆಗ್ಬಿಟ್ರು. ನಮ್ಮ ಹಳ್ಳಿ ಈಗ ನಾವು ಮಾತಾಡ್ದಂಗೆ ಆ ಟೋನ್ ಹಿಡಿದೈತಲ್ಲ, ಈಗ ನಮ್ಮ ಮಂಡ್ಯ ಮೈಸೂರು ಆ ಟೋನಲ್ಲಿ ಅಲ್ಲಿ ಸಖತ್ ಇಷ್ಟ ಆಗ್ಬಿಟ್ರು. ಕಿರಾತಕ, ರಾಜಹುಲಿ ಅದೆಲ್ಲ ನೋಡಿ. ಆಮೇಲೆ ಸರಣ ತುಂಬ ಇಷ್ಟ. ಫೈನಲಿ ರವಿಚಂದ್ರನ್ ಸರ್ ಆಶೀರ್ವಾದ ಅದು ನಿಜವಾಗ್ಲೂ ನನ್ನ ಅದೃಷ್ಟ ಅಂತ ಹೇಳ್ಬೋದು ಮೇಡಮ್. ಈಗ ರವಿ ಸರ್ ಬಂದಿದ್ದು, ರವಿ ಸರ್ ಭರ್ಜರಿ ಬೆಟ್ಟರು ಅಂತ ಶೋ ಮಾಡಿದ್ರು, ಅದಕ್ಕೆ ರವಿ ಸರ್ ಗೆದ್ದಾಗ. ಆಮೇಲೆ ರವಿ ಸರ್ ಅಲ್ಲೂ ಹೇಳೋರು, ಈಗ ಶೋ ಮಾಡ್ತಾ ಇದ್ರಿ ಸರಿ ಕಣೋ, ಮಾಡ್ತಾನೆ ಇದ್ರು, ನೆಕ್ಸ್ಟ್ ಏನು ಅದನ್ನ ಮಾಡಿ, ನೆಕ್ಸ್ಟ್ ಏನು ಮಾಡ್ಬೇಕು ಮಾಡಿ, ಸಿನಿಮಾ ಮಾಡ್ರಿ ಅಂತ ಎಲ್ರಿಗೂ ಹೇಳೋರು ಅಲ್ಲಿ. ಅದು ಎಲ್ಲೋ ಓ ಹೌದಲ್ವಾ ಅಂತ ಅಲ್ಲೂ ಅನ್ಸುದು. ಆಮೇಲೆ ರವಿ ಸರೇ ಏನಕ್ಕೆ ಅವ್ರು ಒಂಥರ ಲಕ್ಕಿ ಹ್ಯಾಂಡು ರವಿ ಸರ್ದು. ಅವ್ರ ಕೈಲಿ ಬಂದು, ಆಮೇಲೆ ಅದು ಅಷ್ಟು ಟ್ರಾವೆಲ್ ಮಾಡಿದ್ದು ರವಿ ಸರ್ಗೆ ಒಂದು 40-45 ವರ್ಷ. ಅವ್ರ ಆಶೀರ್ವಾದ ಇದ್ರೆ ಇನ್ನೂ ಚೆನ್ನಾಗಿರ್ತದೆ ಅಂತ. ಅದೇ ಇದಾದ್ಮೇಲೆ ನೆಕ್ಸ್ಟ್ ಈಗ ಸದ್ಯಕ್ಕೆ ಇದೆ ಪಳಾರು ಏನೈತೆ ಸರ್ ನಮಸ್ತೆ. ಏನೇನು ಕೇಳಲಿಲ್ಲ ಅಂತ. ಏನು ಸರ್? ಹಾಂ ಸರ್, ಹಾಂ ಸರ್, ಹಾಂ ಸರ್, ಹಾಂ ಸರ್. ಇಲ್ಲ ಸರ್, ಅದು ಈಗ ಫಸ್ಟು ಈಗ ಬಿಗ್ ಬಾಸ್ ಅಲ್ಲ ಸರ್, ಇದು ಸುಪ್ರೀತ್ ಸರ್ ಅಂತ ನಾನು ಮುಂಚೆನೇ ಹೇಳಿದ್ನಲ್ಲ. ನಾನು ಬಿಗ್ ಬಾಸ್ ಹೋಗಿಂತ ಮುಂಚೆನೂ ಇದು ನಡೀತಾನೆ ಇತ್ತು, ಹೆಂಗ್ ಮಾಡೋದು ಏನು ಮಾಡೋದು ಅಂತ. ಅಲ್ಲಿಂದ ಬಂದ್ಮೇಲೆ ಈಗ ಪ್ರಾಪರ್ ಆಗಿ ಇದು ಮಾಡೋಣ ಅಂತ. ಅದೇ ಈಗ ಫಸ್ಟು ಇದನ್ನ ಮುಗಿಸೋಣ, ಫಸ್ಟು ಒಂದೊಂದಾಗೆ ಹೋಗೋಣ. ಈ ಫಸ್ಟ್ ಇದನ್ನ ಮುಗಿಸೋಣ, ಈಗ ಏನೈತೆ ಇದನ್ನ ಮುಗಿಸೋಣ, ಅದೇ ನೆಕ್ಸ್ಟ್ ಏನು ಆಮೇಲೆ ಇದು ಮಾಡೋಣ. ಈಗ ಒಂದೇ ಸತಿ ಎಲ್ಲನೂ ಮಾಡೋದು ಅದು ನನಗೂ. ಈಗ ನಂದು ಹೆಂಗೆ ಅಂದರೆ, ಒಂದು ಸಿನಿಮಾ ಒಂದು ಕತೆ ಅಂತ ಕೂತ್ಕೊಂಡ್ರೆ ಅದಕ್ಕೆ ನಾನು ಇನ್ವಾಲ್ವ್ ಆಗಿ ನನ್ನಿಂದ ಏನು ಕೊಡ್ಬೋದು ಡೇ 1 ಇಂದ ಅದನ್ನ ಮಾಡಿ ಮುಗಿಸೋಣ ಅನ್ನೋದು ಈಗ ನನ್ನ ಸಬ್ಜೆಕ್ಟ್. Thank you.